ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊರಟಿದ್ದೀವಿ. ನಮ್ಮ ಟ್ರೈನು ಬಂದು SMVT ಬ್ಯಾಂಗ್ಳೂರು ಸ್ಟೇಷನಿಂದ 2:40ಗೆ ಬಿಡುತ್ತೆ, ವಂದೇ ಭಾರತ್ ಎಕ್ಸ್ಪ್ರೆಸ್. ಸೊ ನಾವು ಮನೆಯಿಂದ ಅರೌಂಡ್ 1:30ಗೆ ಬಿಟ್ವಿ. ನಾವು ಈ ಟ್ರೈನ್ ಬಂದು 1 ಮಂತ್ ಮುಂಚೆನೇ ಬುಕ್ ಮಾಡಿದ್ವಿ. ಟ್ರೈನ್ ಅಂತೂ ಸಖತ್ತಾಗಿದೆ, ನೀವು ನೋಡ್ಬೋದು ಎಷ್ಟೊಂದು ನೀಟಾಗಿದೆ ಅಂತ. ಸೊ ಟ್ರೈನ್ ಬುಕ್ ಮಾಡುವಾಗ ವಿತ್ ಫುಡ್ ಆಪ್ಷನು ಇದೆ, ವಿದೌಟ್ ಫುಡ್ ಆಪ್ಷನ್ ಕೂಡ ಇದೆ. ಇನ್ ಕೇಸ್ ನಾವು ವಿದೌಟ್ ಫುಡ್ ಆಪ್ಷನ್ ಚೂಸ್ ಮಾಡಿದ್ರೂ ನಮಗೆ ಟ್ರೈನಲ್ಲಿ ಟೀ, ಸ್ನ್ಯಾಕ್ಸ್, ಫುಡ್ ಎಲ್ಲ ವ್ಯವಸ್ಥೆ ಇದೆ, ನಾವು ಆವಾಗಲೂ ತಗೋಬೋದು. ಅಲ್ಲದೆ ನಮಗೆ ನ್ಯೂಸ್ ಪೇಪರ್ ಕೂಡ ಕೊಡ್ತಾರೆ ಟ್ರೈನಲ್ಲಿ. ಸೊ ಈ ಕಂಪಾರ್ಟ್ಮೆಂಟಲ್ಲಿ ಇಟ್ಟು ನೀವು ನಿಮ್ಮ ಥಿಂಗ್ಸನ್ನೆಲ್ಲ ಇಡ್ಬೋದು. ಇದರಲ್ಲಿ ಮೇಂಟೆನೆನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಈವನ್ ವಾಶ್ರೂಮ್, ಟಾಯ್ಲೆಟ್ಸ್ ಕೂಡ ತುಂಬ ನೀಟಾಗಿದೆ. ಆವಾಗವಾಗ ಬಂದು ಕಸ ತಗೋತಾರೆ ಮತ್ತು ಚೆನ್ನಾಗಿ ನೀಟಾಗಿ ಒರೆಸ್ತಾ ಇರ್ತಾರೆ. ಅಲ್ಲದೆ ಈಚ್ ಸೀಟ್ ಕೆಳಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇದೆ. ಸೊ ಇದರಲ್ಲಿ ವಾಟರ್ ಬಾಟಲ್ ಕೂಡ ಕೊಡ್ತಾರೆ. ಅದರಲ್ಲಿ QR ಕೋಡ್ ಇರುತ್ತೆ, ಅದನ್ನು ಸ್ಕ್ಯಾನ್ ಮಾಡಿಕೊಂಡು ನಾವು ಫುಡ್ ಆರ್ಡರ್ ಮಾಡ್ಕೋಬೋದು. SMVTಯಿಂದ ಬಿಟ್ಟು ಕೆಲವೊಂದು ಮೇನ್ ಸ್ಟಾಪಲ್ಲಿ ಸ್ಟಾಪ್ ಇತ್ತು, ಲೈಕ್ ಯಲಹಂಕ ಜಂಕ್ಷನ್, ಅನಂತಪುರ್, ಗುಂಡ್ಕಲ್ ಜಂಕ್ಷನ್, ಆಮೇಲೆ ಮಂತ್ರಾಲಯಂ ರೋಡ್ ಬರುತ್ತೆ. ಇದು ಆಂಧ್ರ ಬಾರ್ಡರ್ ಆಗಿ ಹೋಗುತ್ತೆ. ಫೈನಲ್ ಡೆಸ್ಟಿನೇಷನ್ ಬಂದು ಕಲಬುರ್ಗಿ ಇದ್ರಿದ್ದು. ಸೊ ಈ ಟ್ರೈನ್ ಬಂದು ಅಪ್ ಟು 130 km/h ಆ್ಯಾವ್ರೇಜ್ ಸ್ಪೀಡಲ್ಲಿ ಹೋಗ್ತಾ ಇತ್ತು. ಬಟ್ ಗೊತ್ತಾಗ್ತಾನೆ ಇರಲಿಲ್ಲ, ಅಂದರೆ ತುಂಬ ಸ್ಟೇಬಲ್ ಆಗಿ ಕಂಫರ್ಟಬಲ್ ಆಗಿ ಇತ್ತು ಜರ್ನಿ. ನಮ್ಮ ಎದುರಿತ್ತ ಅಂತೂ ನಾವು ಅರೌಂಡ್ 8:30ಗೆ ಮಂತ್ರಾಲಯಂ ರೋಡ್ ರೀಚ್ ಆದ್ವಿ. ರೈಲ್ವೆ ಸ್ಟೇಷನ್ ಔಟ್ಸೈಡಿಗೆ ಬಂದರೆ ನಿಮಗೆ ಸುಮಾರು ಟ್ಯಾಕ್ಸಿ, ಆಟೋಸ್ ಎಲ್ಲ ಇರುತ್ತೆ. ಸೊ ಈ ಸ್ಟೇಷನಿಂದ ಮಂತ್ರಾಲಯಂ ರಾಘವೇಂದ್ರ ಮಠಕ್ಕೆ ಸುಮಾರು 15 km ಡಿಸ್ಟೆನ್ಸ್ ಇದೆ. ಸೊ ಇಟ್ ಟೇಕ್ಸ್ ಲೈಕ್ ಹಾಫ್ ಆನ್ ಅವರ್ ಫ್ರಮ್ ಹಿಯರ್. ಸೊ ನೀವು ಲೋಕಲ್ ಟ್ಯಾಕ್ಸಿ ಹೈರ್ ಮಾಡ್ಬೋದು, ಇಲ್ಲ ಅಂತಂದರೆ ಬಜೆಟ್ ಫ್ರೆಂಡ್ಲಿ ಆಗಿ ಬೇಕಂದರೆ ಶೇರ್ಡ್ ಆಟೋ ಮತ್ತು ಜೀಪ್ ಕೂಡ ಇದೆ, ಅದನ್ನು ಆಪ್ಟ್ ಮಾಡ್ಬೋದು. ಸಿನ್ಸ್ ನಮ್ಮಲ್ಲಿ ಲಗೇಜ್ ಎಲ್ಲ ಇದ್ದಿದ್ದರಿಂದ ನಾವು ಟ್ಯಾಕ್ಸಿ ಹೈರ್ ಮಾಡಿದ್ವಿ. ನಾವು ನೈಟ್ ರೀಚ್ ಆಗಿದ್ದರಿಂದ ನಮಗೆ ಸ್ಟೇ ಆಪ್ಷನ್ ಕೂಡ ನೋಡಬೇಕಿತ್ತು. ಸೊ ನಾವು ಔಟ್ಸೈಡೆಲ್ಲ ತುಂಬ ನೋಡಿದ್ವಿ, ಬಟ್ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಪ್ಲಸ್ ನಮಗೆ ಸ್ವಲ್ಪ ಹತ್ತಿರನೇ ಇದ್ದರೆ ಒಳ್ಳೆಯದಿತ್ತು ಅಂತ ಹೇಳಿ ನಾವು ಈ ಗೆಸ್ಟ್ ಹೌಸ್, ಮಠದ್ದು ಏನು ಗೆಸ್ಟ್ ಹೌಸ್ ಬರುತ್ತೆ ಅದೇ ಬುಕ್ ಮಾಡಿದ್ವಿ. ಸೊ ನಾರ್ಮಲ್ ರೂಮ್ ಸಿಕ್ಕಿರಲಿಲ್ಲ, AC ರೂಮ್ ಬುಕ್ ಮಾಡಿದ್ವಿ. ಅದು 1 ಮಂತ್ ಮುಂಚೆ ಅವ್ರ ಪೋರ್ಟಲಲ್ಲಿ ಓಪನ್ ಆಗುತ್ತೆ, ಆವಾಗ ಇಮಿಡಿಯೇಟ್ ಬುಕ್ ಮಾಡಬೇಕಾಗುತ್ತೆ. ಸೊ ನಾವು ನಮ್ಮ ಫ್ಯಾಮಿಲಿಗೆ ಅಂತ ಹೇಳಿ ಒಂದು 3 ರೂಮ್ಸ್ ಬುಕ್ ಮಾಡಿದ್ವಿ. ಇದು ಬಂದು ಸುಶೀಲೇಂದ್ರ ವಸತಿ ಗೃಹ ಅಂತ ಹೇಳಿ. ಸೊ ಇಲ್ಲಿ ಬಂದು ರಿಸೆಪ್ಷನಲ್ಲಿ ಕೀ ಕಲೆಕ್ಟ್ ಮಾಡ್ಕೋಬೇಕು, ಪ್ಲಸ್ ನೀವು ಡೆಪಾಸಿಟ್ ಅಮೌಂಟ್ ಕೂಡ ಇಡಬೇಕಾಗುತ್ತೆ. ಸೊ ಅಲ್ಲಿ ಹೋಗಿ ಕೀ ಕಲೆಕ್ಟ್ ಮಾಡಿಕೊಂಡು ಲಗೇಜ್ ಇಟ್ಟು ನಾವು ಡಿನ್ನರ್ಗೆ ಅಂತ ಹೊರಗಡೆ ಬಂದ್ವಿ. ಟೆಂಪಲ್ ಇದ್ದು ಅನ್ನಪ್ರಸಾದ ಟೈಮಿಂಗ್ಸ್ ಆಲ್ರೆಡಿ ಆಗೋಗಿತ್ತು. ಸೊ ನಾವು ಔಟ್ಸೈಡ್ ಡಿನ್ನರ್ ಮಾಡೋಣ ಅಂತ ಅವ್ರಿಗೆ ಬಂದ್ವಿ. ಇಲ್ಲಿ ತುಂಬ ಹೋಟೆಲ್ಸ್ ಇವೆ.
ಮುಗಿಸ್ಕೊಂಡು ನಾವು ನಮ್ಮ ಗೆಸ್ಟ್ ಹೌಸ್ಗೆ ಬಂದ್ವಿ. ಸೊ ಇಲ್ಲಿ ನೋಡಿ ರೂಮ್ ಹೇಗಿದೆ ಅಂತ ಹೇಳಿ. ನಾವು ಇದಕ್ಕೆ 1700 ಪ್ಲಸ್ ಪೇ ಮಾಡಿದ್ವಿ. ಬಟ್ ಅಷ್ಟೊಂದೇನು ಮೇಂಟೆನೆನ್ಸ್ ಚೆನ್ನಾಗಿಲ್ಲ. ನಮ್ಮ ಅತ್ತೆ ರೂಮಲ್ಲಂತೂ AC ವರ್ಕ್ ಆಗ್ತಾ ಇರಲಿಲ್ಲ. ಸೊ ತುಂಬಾ ಬೇಜಾರಾಯಿತು ನೋಡಿ. ಎಷ್ಟು ಪೇ ಮಾಡಿದರೂ ಅಷ್ಟೊಂದೇನು ಮೇಂಟೆನೆನ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಎಲ್ಲ ರೂಮ್ಸ್ಗಳಿಗೆ ಕಾಮನ್ ರಿಮೋಟ್ ಇತ್ತು ACಗೆ, ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಇದಿಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪಾರ್ಟ್ 2 ಅಲ್ಲಿ ಮಠದ್ದು ದರ್ಶನ ಅದು ತೋರಿಸ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.